ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಿಶ್ವಮಾನವ ಟ್ರಸ್ಟ್ ಮತ್ತು ನಮ್ಮ ಸ್ನೇಹಿತರು ಪ್ರಸನ್ನ ಅವರು ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ. ಸುಮಾರು ಇಲ್ಲಿ ಒಂದು 35-40 ಜನ ಇದ್ದಾರೆ. ಅವ್ರು ನೋಡ್ಕೊತಾ ಇದ್ದಾರೆ. ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ, ಕೆಲವರು ಇವತ್ತು ಏನೂ ಮಾಡೋಕ್ಕೆ ಕೆಲಸ ಇಲ್ದಿರೋರು ಆಶ್ರಮಕ್ಕೆ ಹೋಗಿ ಒಂದು ರೀತಿಲಿ ಆಶ್ರಮ ಏನೋ ಭಯಂಕರ ಏನೋ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಏನೋ ಲೂಟಿ ಹೊಡಿತಾರೆ ಅನ್ನೋ ರೀತಿಲಿ ಆಶ್ರಮಗಳ ಬಗ್ಗೆ ಭಾಳ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ. ಅದರಿಂದ ಇವತ್ತು ನಾನೇ ಒಂದು ನೇರವಾಗಿ ಆಶ್ರಮಕ್ಕೆ ಬಂದು, ನನಗೆ ಅವ್ರು ಯಾರೋ ಗೊತ್ತಿಲ್ಲ, ಇಲ್ಲಿ ನಾನು ಬರ್ತೀನಿ ಅಂತ ಹೇಳಿದೆ, ಬಂದಿದ್ದಾರೆ. ಅವ್ರ ಮುಖಾಂತರನೇ ಇವತ್ತು ಜನಗಳಿಗೆ ನಾನು ತೋರಿಸ್ತೀನಿ ಆಶ್ರಮ ಯಾವ ರೀತಿ ನಡೆಸ್ತಾ ಇದ್ದಾರೆ. ಅವ್ರ ಬಾಯಲ್ಲೇ ಕೇಳ್ತೀನಿ, ಇಲ್ಲಿರೋರು ಅವ್ರು ಯಾವ ಥರ ಅನುಕೂಲ ಇದೆ, ಯಾವ ಥರ ಅನನುಕೂಲ ಇದೆ ಹೇಳ್ತಾರೆ. ಸುಮ್ಮನೆ ನಿಮಗೆ ಮೊಬೈಲ್ ಐತೆ ಅಂದ್ಬಿಟ್ಟು, ಬಾಯಿ ಐತೆ ಅಂದ್ಬಿಟ್ಟು ಆಶ್ರಮಗಳ ಬಗ್ಗೆ ಏನೇನೋ ಮಾತಾಡಕ್ಕೆ ಹೋಗಬೇಡಿ. ಅದು ಒಳ್ಳೇದಲ್ಲ. ಯಾಕಂದರೆ 4 ಜನಕ್ಕೆ ಅನ್ನ ಹಾಕೋದು ಸುಮ್ಮನೆ ಅಲ್ಲ, ತಮಾಷೆ ಮಾತಲ್ಲದು. ಆ ವೃದ್ಧಾಶ್ರಮ ನಡೆಸೋದು ಭಾಳ ಕಷ್ಟ ಇದೆ. ಇಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ಅಂತ. ಕೆಲವ್ರನ್ನ ಅಲ್ಲಿ ಮಾತಾಡಿಸ್ತೀನಿ. ನಿಮ್ಮನ್ನು ನೋಡಿ ಇಷ್ಟು ಜನ ಎಲ್ಲ ತಂದೆ ತಾಯಿರು. ಇವತ್ತು ನಾನು ಅವ್ರಿಗೆ ಅಭಿಮಾನಿ ಆಗ್ತೀನಿ, ಇವ್ರಿಗೆ ಅಭಿಮಾನ ಆಗ್ತೀನಿ ಅಂತಂದು ಹೇಳಿ ದೊಡ್ಡ ದೊಡ್ಡ ಹುಚ್ಚು ಥರ ಆಡ್ತಾ ಇದ್ದಾರೆ. ಆದರೆ ನಾವು ಇವತ್ತೆಲ್ಲರೂ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ, ತಂದೆ ತಾಯಿಗಳಿಗೆ ಅಭಿಮಾನಿ ಆದರೆ ಯಾರನ್ನೂ ಕೂಡ ಈ ಥರ ವೃದ್ಧಾಶ್ರಮದಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ಇವತ್ತು ಕೆಲವರು ಮಾಡೋಕ್ಕೆ ಏನೂ ಕೆಲಸ ಇಲ್ದಿರೋರು, ಮೈ ಬಗ್ಸಿ ದುಡ್ಕೊಂಡು ತಿನ್ನೋಕೆ ಆಗದಿರೋರು ಆಶ್ರಮಕ್ಕೆ ಹೋಗಿ ಆಶ್ರಮದಲ್ಲಿ ಏನೋ ಲೂಟಿ ಹೊಡಿತಾ ಇದ್ದಾರಂತೆ, ಏನೋ ಭಯಂಕರ ದಬ್ಬಾಳಿಕೆ ಮಾಡ್ತಾರಂತೆ, ಆ ಥರ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಮುಂಚೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಜನಕ್ಕೆ ಮೋಸ ಮಾಡಿ, ಈಗ ಆಶ್ರಮದಲ್ಲಿ ಏನೋ ಒಂದು 2 ರೂಪಾಯಿ ಸಿಗುತ್ತೆ ಅಂತ ಇವತ್ತು ಆಶ್ರಮಕ್ಕೂ ಕಾಲಿಟ್ಟಿದ್ದಾರೆ. ಇಲ್ಲಿ ಕೇಳ್ತೀನಿ, ಕೆಲವರು ಪಾಪ ಮಾತಾಡಲ್ಲ, ಕೆಲವರು ಮಾತಾಡ್ತಾರೆ. ಅಮ್ಮ, ನಿಮ್ಮ ಹೆಸರೇನು? ಲಕ್ಷ್ಮಿ. ಚೆನ್ನಾಗಿದ್ದೀರಾ? ಲಕ್ಷ್ಮಿ. ಊಟ ಎಲ್ಲ ಚೆನ್ನಾಗಿ ಮಾಡ್ತಾರಾ ಇಲ್ಲಿ ನೀವು? ನಿಮ್ಮ ಹೆಸರು? ನಿಮ್ಮ ಹೆಸರೇನು? ಶಿವಮ್ಮ. ತಾತ, ನಿಮ್ಮ ಹೆಸರು? ಶಂಕರೇಗೌಡ. ಆರಾಮಿದ್ದೀರಾ? ಆರಾಮಿದ್ದೀವಿ. ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ? ನಾಷ್ಟ, ಹಾಂ, ಟೀ, ಕಾಫಿ ಎಲ್ಲ ಚೆನ್ನಾಗಿ ನೋಡ್ಕೊತಾರಾ? ನೋಡ್ಕೊತಾರೆ. ಆರಾಮಿದ್ದೀರಾ? ನಿಮಗಣ್ಣ? ಹಾಂ, ಇರಲಿ. ಯಜಮಾನ್ರ ಚೆನ್ನಾಗಿದ್ದೀರಾ ನೀವು? ನಿಮ್ಮ ಹೆಸರೇನು? ಯಾವ ಊರವ್ರು ನೀವು? ಹಾಂ, ಚೆನ್ನಾಗಿದ್ದೀರಾ? ಚೆನ್ನಾಗಿ ನೋಡ್ಕೊತಾರೆ. ಅಮ್ಮ, ನಿಮಗೆ? ನಿಮ್ಮ ಹೆಸರಣ್ಣ? ಜೋರಾಗಿ ಮಾತಾಡಿ ಸ್ವಲ್ಪ. ಆರಾಮಿದ್ದೀರಾ? ಚೆನ್ನಾಗಿ ನಿಮ್ಮ ನೋಡ್ಕೊತಾರ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಮಾತಾಡ್ಸೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಥರ ಯಾರೂ ಮಾತಾಡಲ್ಲ. ನೋಡಿ, ಸಾಯಿಬಾಬಾ ಆಶ್ರಮದಿಂದ, ಅವರ ಆಶೀರ್ವಾದದಿಂದ ಎಲ್ಲ ಇಲ್ಲಿ ಚೆನ್ನಾಗಿದ್ದಾರೆ. ಇವರು ಪ್ರಸನ್ನ ಅವರು, ಇವರೇ ನೋಡ್ಕೊಳ್ಳೋದು ಇದನ್ನು. ಇವರೆಲ್ಲ ಇವರೇ ಒಂದು ತಂದೆ ತಾಯಿ ಥರ. ಇವರು ಅವ್ರಿಗೆ ತಂದೆ ತಾಯಿ, ಇವ್ರಿಗೆ ತಂದೆ ತಾಯಿ, ಒಂಥರ ಒಂದೇ ಕುಟುಂಬದ ಥರ ಇದ್ದಾರೆ. ಯಾವ ಥರ ನೀವು ಇವ್ರನ್ನ ನೋಡ್ಕೊತಾ ಇದ್ದೀರಿ ಹೇಳಿ ಸರ್, 1-2 ಮಾತು. ಸರ್, ನಾವು ಅಗರ್ಭ ಶ್ರೀಮಂತರಾಗಿ ಏನು ನೋಡ್ಕೊಳ್ತಾ ಇಲ್ಲ, ಅಥವಾ ಇವರಿಗೆ ಅತಿ ಬಡತನದಲ್ಲೂ ನೋಡ್ಕೊಳ್ತಾ ಇಲ್ಲ, ಸಿರಿತನದಲ್ಲೂ ನನ್ನ ಕೈಲಿ ಏನೇನೆಲ್ಲ ಆಗುತ್ತೋ, ಎಷ್ಟೆಲ್ಲ ಸಹಾಯ ಮಾಡಬೇಕೋ ಅಷ್ಟೇ ಜನ ಇಟ್ಕೊಂಡು ಅಷ್ಟೇ ಜನನ ನಾನಿಲ್ಲಿ ಸಾಕ್ತಾಯಿದ್ದೀನಿ. ಮತ್ತೇನು ತೊಂದರೆ ಏನಿಲ್ಲ ಸರ್, ಆರಾಮಿದ್ದೀರಾ? ಭಗವಂತನ ಕೃಪಾ ಕಟಾಕ್ಷ ನಡೀತಾ ಇದೆ. ಈ ಒಂದು ಸಂಸ್ಥೆ 2022ರಲ್ಲಿ ನನ್ನ ಗುರುಗಳಾದಂಥ ಬಿ ಗುಣರಂಜನ್ ಶೆಟ್ಟಿಯವರ ಆಶೀರ್ವಾದದಿಂದ ಸ್ಥಾಪನೆ ಆಯಿತು. ಇವಾಗ 3ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈಗ ಇಷ್ಟು ಜನ, ಈಗ ನೀವು ನೋಡಿದಾಗೆ ನಿಮ್ಮ ಕಣ್ಮುಂದೆ ಇರುವಂಥವ್ರು ಇಷ್ಟು ಜನ. ಓಕೆ, ನಮಸ್ಕಾರ. ನಿಮಗೆ ಒಳ್ಳೆಯದಾಗಲಿ, ಥ್ಯಾಂಕ್ ಯು. ಇನ್ನೂ ಚೆನ್ನಾಗಿಟ್ಟಿರಲಿ, ಇನ್ನೂ ಇದೇ ಥರ ಒಳ್ಳೆ ಕೆಲಸ ಮಾಡ್ತಾ ಇರಲಿ ಅಂತ ನಾನು ನಿಮಗೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ನಾವು ಕೂಡ ಮೇಡಮರೇ, ನೀವು ಕೂಡ ಈ ನಿಮ್ಮ ಯಜಮಾನರಿಗೆ ಕೈ ಜೋಡಿಸಿ, ನಿಮಗೇನು ಅನ್ನಿಸ್ತಾ ಇದೆ, ಆಶ್ರಮ ನಡೆಸ್ತಾ ಇದೆ, ಏನು ಬೇಜಾರಾಗ್ತಾ ಇದೆಯೋ, ಖುಷಿಯಿಂದ ಮಾಡ್ತಾ ಇದ್ದೀರೋ, ನೀವು 1-2 ಮಾತು ಮಾತಾಡಿ. ನಮಸ್ತೆ ಸರ್, ನೀವು ನಮ್ಮ ಟ್ರಸ್ಟಿಗೆ ಬಂದಿರೋದ್ರಿಂದ ನನಗೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ನಾವೀಗ ಏನಕ್ಕೆ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಮೊದಲಿಗೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಅದು ನೋಡಿದಾಗ. ಅವರು ಹುಳ ಇರೋರನ್ನ, ಆ ಥರ ಗಾಯ ಇರೋರನ್ನೆಲ್ಲ ಕರ್ಕೊಂಬಂದು ತುಂಬ ಸೇವೆ ಮಾಡ್ತೀವಿ. ಆಗ ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ತುಂಬ ಗಾಬರಿ ಆಗ್ತಾಯಿತ್ತು. ಈಗ ಅದನ್ನೆಲ್ಲ ನೋಡಿ ಅವ್ರು ಮಾಡೋ ಕೆಲಸದ ಬಗ್ಗೆ ತುಂಬ ಹೆಮ್ಮೆ ಪಡ್ತಾಯಿದ್ದೀವಿ. ಮತ್ತು ಇಲ್ಲಿರೋ ಜನಗಳು ಸೇವೆ ಮಾಡೋಕ್ಕೆ ತುಂಬ ಖುಷಿ ಪಡ್ತಾಯಿದ್ದೀವಿ ಸರ್. ನಾವು ಅಷ್ಟೇ ಸರ್, ಅವ್ರ ಜೊತೆ ಹುಟ್ಟಿಲ್ಲ ಅನ್ನೋದೊಂದು ಬಿಟ್ಟರೆ, ಅವ್ರ ಜೊತೆ ನಾನು ಇಷ್ಟು ಸೇವೆ ಎಲ್ಲ ಕಲ್ತ್ಕೊಂಡಿರೋದು ತುಂಬ ಖುಷಿಯಾಗುತ್ತೆ ಸರ್. ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಯಾಕೆಂದರೆ ನನಗಿವೆಲ್ಲ ಗೊತ್ತೇ ಇರಲಿಲ್ಲ. ಬಟ್ ಅಣ್ಣನಾಗಿ, ಗುರು ಆಗಿ ಅವ್ರು ನಂಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ. ಇನ್ನೂ ನಾನಿರೋವರೆಗೂ ಅವ್ರ ಜೊತೆ ಸೇವೆ ಮಾಡ್ತೀನಿ ಸರ್. ನಮಸ್ಕಾರ.
ಈ ಕರ್ನಾಟಕ ಮಾನವ ವಿಶ್ವಮಾನವ ಸೇವಾ ಟ್ರಸ್ಟ್ನ ಇವರು ಒಂದು ಕುಟುಂಬದ ಥರ ಚೆನ್ನಾಗಿ ನೋಡ್ಕೊತ ಇದ್ದಾರೆ. ಎಷ್ಟು ಅದ್ಭುತವಾಗಿ ಎಲ್ಲ ಒಂದೇ ಕುಟುಂಬದ ಥರ ಇದ್ದಾರೆ ನೋಡಿ. ದೇವರು ಅಂತೀವಿ, ಶಿವ ಪಾರ್ವತಿ ಥರ ಇದ್ದಾರೆ. ಇವ್ರು ಮೆಚ್ಚಿಸೋಕೆ ನಾನು ಮಾತಾಡ್ತಾ ಇಲ್ಲ, ಆದರೆ ಇಷ್ಟನ್ನೆಲ್ಲ ಇವ್ರು ನೋಡ್ಕೊಂಡಿದ್ದಾರಲ್ಲ, ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ಯಾರು ಮಾಡದೇ ಇರೋ ಕೆಲಸನ ಕೆಲವರು ಮಾಡ್ತಾರಷ್ಟೇ. ಅದರಲ್ಲಿ ಇವರು ಕೂಡ ನಾವೇನು ದೇವರು ಅಂತೀವಲ್ಲ, ಇವರೆಲ್ಲರಿಗೂ ಇವರೇ ದೇವರು. ಒಂಥರ ಇವ್ರ ಕಣ್ಣಿಗೆ ಇವರು, ನಮಗೂ ಕೂಡ ಒಂಥರ ಇಬ್ಬರು ನೋಡಿ ಯಾವ ಥರ ಇದ್ದಾರೆ. ಶಿವ ಪಾರ್ವತಿ ಥರ ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಇವರೂ ಚೆನ್ನಾಗಿ ಜೀವನ ಮಾಡ್ತಾಯಿದ್ದಾರೆ. ಮಕ್ಕಳನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇವ್ರಿಗೆ ಅವ್ರ ತಂದೆ ತಾಯಿ ಆಗಿದ್ದಾರೆ, ಅವ್ರಿಗೆ ಇವ್ರ ತಂದೆ ತಾಯಿ. ಈ ಕರ್ನಾಟಕ ವಿಶ್ವಮಾನವ ಟ್ರಸ್ಟು ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತಂದು ನಾನು ಪರಮಾತ್ಮನ ಈ ಶಿವ ಪಾರ್ವತಿ ಮುಂದೆ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.